ನಮಸ್ಕಾರ ಎಲ್ರಿಗೂ. ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಕಿರಿಕ್ ಅವರೊಂದು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಸಮೀರ್ MD ವಿಡಿಯೋ ಬಗ್ಗೆ ಮಾತಾಡಿಕೊಂಡು ಮತ್ತು ಕೆಲವು ಧರ್ಮಸ್ಥಳದ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಿರಿಕ್ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ. ಅವರಿಗೂ AI ಉಪಯೋಗಿಸ್ಕೊಂಡು ವಿಡಿಯೋ ಮಾಡೋ ಅಂಥ ಒಂದು ಕೆಪಬಿಲಿಟಿ ಇದೆ. ಫಸ್ಟಿಗೆ ಏನಂತ ಹೇಳಿದ್ರೆ, ಕಿರಿಕೀರ್ತಿಯವರು ಯಾಕೆ ಸಮೀರ್ನೊಬ್ಬನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮೀರ್ ಬಿಟ್ಟು ತುಂಬಾ ಬೇರೆ ಚಾನೆಲ್ಗಳು ಸ್ಥಳದ ಬಗ್ಗೆ ತೋರಿಸ್ತಿದ್ದಾವೆ. ಅದ್ರ ಬಗ್ಗೆ ಕೇಸ್ ಬಗ್ಗೆ ದಿನಕ್ಕೆ 4-5 ವಿಡಿಯೋ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಥರ್ಡ್ ಐ ಚಾನಲ್, ನಮ್ಮ ಆಗುಂಬೆ ಹುಡುಗ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾನೆ. ಲೊಕೇಶನ್ ಹೋಗಿ ಸಾಕ್ಷಿಗಳನ್ನ ಮಾತಾಡಿಸಿ ಅದೆಲ್ಲ ಮಾಡಿರುವಾಗ ಅದನ್ನೆಲ್ಲ ನೋಡೋದಿಲ್ಲ. ಏನಿದ್ರು ಯಾರ್ದಾರು ಒಂದು ಟ್ರೆಂಡಿಂಗ್ ಬಂತು, ಇಲ್ಲೋ ಯಾವುದೋ ಒಂದು ಅವ್ರಿಗೆ ಅಗೇನ್ಸ್ಟ್ ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ಕೊಂಡು ಒಬ್ಬರದ್ದು ವಿಡಿಯೋ ನೋಡ್ಕೊಂಡು ಅವ್ರಿಗೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಎಲ್ಲದೂ ವಿಡಿಯೋ ನೋಡಿ ಕಿರಿಕೀರ್ತಿ ಅವರೇ, ದಯಮಾಡಿ. ಮತ್ತೆ ನಿಮ್ದು ಡಿಸ್ಕಷನ್ ಯಾವಾಗಲೂ ಯಾವ್ದಕ್ಕೆ ಸೀಮಿತ ಆಗಿರೋದಂದ್ರೆ ಸಮೀರು ಮತ್ತೆ ಸೌಜನ್ಯ ಕೇಸು ಮತ್ತು ಸಮೀರ್ ಮಾತ್ರ ಅಲ್ಲ ಧರ್ಮಸ್ಥಳದಲ್ಲಿ ನಡೀತಾ ಇರೋದು. ಅಲ್ಲಿ ತುಂಬಾ ಲ್ಯಾಂಡ್ ಮಾಫಿಯಾಗಳು ನಡೀತಿದಾವೆ. ಧರ್ಮಸ್ಥಳದಲ್ಲಿ ಬೇರೆ ಬೇರೆ ಅದರ್ ಕೇಸ್ಗಳೆಲ್ಲ ನಡೆದಿದ್ದಾವೆ. ಅದ್ರ ಬಗ್ಗೆನೂ ಮಾತಾಡಿ. ಲ್ಯಾಂಡ್ ಮಾಫಿಯಾ ಇದೆ, ಲ್ಯಾಂಡ್ ಯಾರ್ಯಾರು ತಗೊಂಡಿದ್ದಾರೆ, ಯಾರ ಹೆಸರಿಗೆ ಹೋಯ್ತು, ಅದನ್ನೆಲ್ಲ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿರ್ತೀರಲ್ಲ, ಪ್ಲೀಸ್ ಅದನ್ನೆಲ್ಲ ನಮ್ಗೆ ಜನರಿಗೂ ತಲುಪಿಸಿ. ಅವನು ಸಮೀರ್ ಫೈಲ್ ಆಗಿದ್ದಾನೆ, ಐ ಅಗ್ರಿ. ಸಮೀರು ಫೈಲ್ ಆಗಿದ್ದಾನೆ. ಅವ್ರ ಬಗ್ಗೆ ಯಾರ್ಯಾರು ವಿಡಿಯೋ ಮಾಡ್ತಿದ್ದಾರೆ, ಈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ, ಅವರೆಲ್ಲ ಫೈಲ್ ಆಗಿದ್ದಾರೆ. ಏನೋ ಸಾಕ್ಷಿ ಕೊಡೋಕ್ಕೆ ನಿಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ. ಪ್ಲೀಸ್ ಅದನ್ನೆಲ್ಲ ಅವ್ರ ಅಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನೇನು ಸಾಕ್ಷಿ ಇದೆ ಅಂತ ಹೇಳಿ ನೀವು ಅದನ್ನೆಲ್ಲ ಜನರ ಮುಂದೆ ಇಡಿ. ನಾವು ನಿಜ ಇಷ್ಟಪಡ್ತೀವಿ ನಿಮ್ಮನ್ನ. ಮತ್ತೆ ಪದೇ ಹೇಳ್ತೀರಿ ನೀವು ಸೌಜನ್ಯ ಹೋರಾಟನ ಸರಿಯಾಗಿ ಮಾಡ್ತಿಲ್ಲ. ನೀವೇ ಹೇಳಿ ಹೇಗ್ ಮಾಡ್ಬೇಕು. ಪಾಪ ಒಂದು AI ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡಿರೋ ತಪ್ಪ, ಇಲ್ಲೋ ಟೈರಿಗೆ ಬೆಂಕಿ ಹಚ್ಚದೇ ಇರೋದು, ಬಸ್ಸಿಗೆ ಬೆಂಕಿ ಹಚ್ಚದೇ ಇರೋದು ತಪ್ಪ? ಅಂದ್ರೆ ಸೈಲೆಂಟ್ ಆಗಿ ಅವರು ನ್ಯಾಯ ಕೊಡಿ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ಯಾರು ಏನು ಕೆಟ್ಟ ಉದ್ದೇಶದಿಂದ ಯಾರು ಬೆಂಕಿ ಕೊಡೋದು ಅದನ್ನೆಲ್ಲ ಮಾಡೇ ಇಲ್ವಲ್ಲ. ಅದೇ ಇನ್ನು ಹೇಗ್ ಮಾಡ್ಬೇಕು ನೀವು ಹೋರಾಟ ಅಂತ ಹೇಳ್ತಿದ್ದೀರಲ್ಲ. ಸೌಜನ್ಯ ನ್ಯಾಯ ಸಿಗ್ಬೇಕಂದ್ರೆ ಯಾವ ತರ ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಪ್ಲೀಸ್ ಅದನ್ನು ಒಂದ್ ಸ್ವಲ್ಪ ನೀವು ಹೇಳಿ ನಮ್ಗೆ, ಆವಾಗ ಗೊತ್ತಾಗತ್ತೆ. ಮತ್ತೆ ನೀವು ಅಜ್ಮೀರ್ ದರ್ಗಾ ಬಗ್ಗೆ ಸಮೀರ್ ವಿಡಿಯೋ ಮಾಡು ಅಂತ ಹೇಳ್ತಿದ್ರಲ್ಲ, ಯಾಕೆ ನಾವ್ ಯಾಕೆ ಮಾಡಬಾರ್ದು? ನಾನಂದ್ರೆ ನೀವ್ ಯಾಕೆ ಮಾಡಬಾರ್ದು? ನಿಮ್ಗೆ AI ಚೆನ್ನಾಗಿ ಯೂಸ್ ಮಾಡಕ್ ಬರುತ್ತೆ. ನಾನು ಲಾಸ್ಟ್ ವಿಡಿಯೋ ನೋಡಿದ್ರೆ ಚೆನ್ನಾಗಿ ಮಾಡಿದಿರಿ AI ಯೂಸ್ನ. ಅದೇ ತರ ಹೋಗಿ ಇನ್ ಡೀಟೈಲ್ ಅಲ್ಲಿ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ನೀವೇ ಮಾಡಿ. ಸಮೀರ್ ಮಾಡಿದ್ನಲ್ಲ ಧರ್ಮಸ್ಥಳದ ಬಗ್ಗೆ, ಸಮೀರ್ಗೆ ಏನಕ್ಕೆ ಹೇಳ್ತೀರಿ? ನಿಮ್ಮ ಹತ್ರನೂ ಟ್ಯಾಲೆಂಟ್ ಇದೆ ಕೀರ್ತಿ ಅವರೇ. ಪ್ಲೀಸ್ ನೀವು ಅದ್ರ ಬಗ್ಗೆ ಅಜ್ಮೀರ್ ದರ್ಗಾದಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಪ್ಲೀಸ್ ವಿಡಿಯೋ ಮಾಡಿ. ಅದನ್ನ ಜನಗಳು ನೋಡ್ಲಿ. ನಮ್ಮ ಧರ್ಮಸ್ಥಳಕ್ಕೆ ಹೆಂಗ್ ಕೆಟ್ಟ ಹೆಸರು ಬಂತೋ ಅದೇ ತರ ಅಜ್ಮೀರ್ ದರ್ಗಾಕ್ಕೂ ಬರ್ಲಿ. ಪ್ಲೀಸ್ ನೀವು ಹೋಗಿ ರಿಸರ್ಚ್ ಮಾಡಿ ವಿತ್ ಪ್ರೂಫ್ ಕೊಡಿ. ಯಾಕಂದ್ರೆ ನೀವು ಯಾವಾಗ್ಲೂ ಪ್ರೂಫ್ ಸಮೇತನೇ ಮಾತಾಡೋದಲ್ವಾ. ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಿತ್ ಪ್ರೂಫ್ ನೀವು ಅದನ್ನ ರಿಸರ್ಚ್ ಮಾಡಿ ಅಜ್ಮೀರ್ ದರ್ಗಾ ಬಗ್ಗೆ ಒಂದು ವಿಡಿಯೋ ಮಾಡಿ. ನಾವು ನಿಜ ಹೇಳ್ತೀನಿ, ಎಲ್ಲಾ ಹಿಂದೂಗಳು ಯಾರ್ಯಾರು ಸೌಜನ್ಯಕ್ಕೆ ಜಸ್ಟಿಸ್ ಬೇಕು ಅಂತ ಕೇಳ್ತಿದೀವಿ ಎಲ್ಲರೂ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಮತ್ತೆ ಅದು ಅಜ್ಮೀರ್ ದರ್ಗಾ ಬಗ್ಗೆ ಮಾತಾಡುವಾಗ ಇನ್ನೊಂದು ಹೇಳಿದ್ರಿ, ಸಮೀರ್ ಹೇಳ್ದ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿ ಆಡಳಿತ ಮಂಡಳಿ ಮಾಡ್ತು ಬಿಟ್ರೆ ದೇವ್ರು ಮಾಡಿಲ್ಲ ಅಂತ. ಇಲ್ಲಿ ನಾವು ಧರ್ಮಸ್ಥಳ ಹೋರಾಟಗಾರರು ಯಾವತ್ತಾರು ಹೇಳಿದಾರ ಧರ್ಮಸ್ಥಳ ಮಂಜುನಾಥ ಮಾಡ್ದ ಅಂತ? ಅಲ್ಲಿ ನ್ಯಾಯ ಸಿಗ್ಲಿ. ಅಲ್ಲಿ ನೀವು 1-2 ವಿಡಿಯೋ ನೋಡೋದಲ್ಲ, ಅಲ್ಲಿ ಹೋಗಿ ಲೋಕಲ್ಸ್ ಅವ್ರ ಹತ್ರ ಮಾತಾಡ್ದವ್ರೆ ಎಷ್ಟು ಜನ ಹೇಳಿದ್ದಾರೆ. ಅವ್ರದ್ದೆಲ್ಲ ವಿಡಿಯೋ ನೋಡಿ. ಅವ್ರು ಇವನ್ ಮಾಡಿಲ್ದೇ ಇರ್ಬೋದು. ನೀವೇನೋ ಡಿಸ್ಕ್ಲೈಮರ್ ಓದ್ತಾ ಇದ್ರಿ, ಐ ವಿಟ್ನೆಸ್ ಯಾರನ್ನೋ ಇಂಟರ್ವ್ಯೂ ಮಾಡಿಲ್ಲ ಅಂತ. ಆದ್ರೆ ಅಲ್ಲಿ ಹೋಗಿ ಐ ವಿಟ್ನೆಸ್ ಅವ್ರ ಹತ್ರ ಮಾತಾಡಿ ಅವ್ರು ಹೇಳಿರೋದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಇದಾವೆ, ಅವನ್ನೂ ನೋಡ್ಕೊಳ್ಳಿ. ಅವ್ರೇನು ಡಿಸ್ಕ್ಲೈಮರ್ ಏನು ಹಾಕಿಲ್ಲ. ಸೊ ಈ ಸುಬ್ರಹ್ಮಣ್ಯ ಹಂಡಿಗೆ, ಈ ಥರ್ಡ್ ಐ ಚಾನಲ್, ತುಂಬಾ ಇನ್ನೂ ಬೇರೆ ಯೂಟ್ಯೂಬ್ ಚಾನಲ್ ಅವರು ಈ ಸೌಜನ್ಯ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲರೂ ಐ ವಿಟ್ನೆಸ್ಗಳನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅಲ್ಲಿ ಹೋಗಿ ಲ್ಯಾಂಡ್ ಮಾಫಿಯಾಕ್ಕೆ ಯಾರ್ಯಾರು ಸಿಕ್ಕಾಕೊಂಡಿದ್ರು, ಎಲ್ಲೆಲ್ಲಿ ಜಮೀನ್ ಬಿಡ್ಬೇಕಾಯ್ತು, ಏನೇನ್ ಮಾಡಿದ್ರು ಆ ಜಮೀನಿನ ಅಂತ ಹೇಳಿ ಎಲ್ಲ ವಿಡಿಯೋ ಮಾಡಿದ್ದಾರೆ. ಪ್ಲೀಸ್ ಆ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಅದನ್ನ ನೋಡ್ಕೊಂಡು ಬಂದು ಆಮೇಲೆ ಮಾತಾಡೋಣ. ಮತ್ತೊಂದು ಮಧ್ಯದಲ್ಲಿ ಒಂದು ಸೌಜನ್ಯ ಮಾವಂದು ಒಂದು ಕ್ಲಿಪ್ ಹಾಕಿ 1 ಕೋಟಿ ಖರ್ಚಾಯ್ತು ಅಂತ. ನಿಮ್ಗೆ ಅನ್ಸುತ್ತಾ ಈ ಸೌಜನ್ಯ ಕೇಸ್ 1 ಕೋಟಿ ಮುಚ್ಚೋಗಿರತ್ತೆ ಅಂತ ಹೇಳಿ? ಏನ್ ಮಾತಾಡ್ತೀರಿ? ಏನ್ ಲಾಜಿಕ್ ಇದೆ ಅದರಲ್ಲಿ? 1 ಕೋಟಿಲೆಲ್ಲ ಅಂತಷ್ಟು ದೊಡ್ಡ ಕೇಸ್ಗಳನ್ನೆಲ್ಲ ಮುಚ್ಚಾಕಕ್ಕಾಗತ್ತಾ? ಅವ್ರ ಹತ್ರ ಆ ಕೆಪಾಸಿಟಿ ಇದೆಯಾ? ನೀವು ಹೋಗಿ ನೋಡಿ. ನೀವು ಹೇಳ್ತಿದ್ರಲ್ಲ ಸಮೀರ್ಗೆ ಏನೋ ಸಾಕ್ಷಿ ಕೊಡಕ್ ಆಗಿಲ್ಲ. ನೀವು ಹೋಗಿ ಸೌಜನ್ಯ ಮಾವರೇ ಮಾಡಿದ್ದಾರೆ ಅಂತ ಹೇಳಕ್ಕೆ ನೀವು ಹೋಗಿ ಐ ವಿಟ್ನೆಸ್ಗಳನ್ನ ಮಾತಾಡ್ಸಿ. ಯಾರು ತಡೀತಾ ಇದಾರೆ ಕಿರಿಕೀರ್ತಿ ಅವರೇ? ಯಾರು ತಡೀತಾ ಇದ್ರೆ ಪ್ಲೀಸ್ ಹೇಳಿ, ನಮ್ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನೀವು ಪದೇ ಲಾಜಿಕ್ ಅಂತಿದ್ರಲ್ಲ, ನೀವು ಹೇಳಿದ್ರಲ್ಲಿ ಯಾವ ತರ ಲಾಜಿಕ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಯಾರೋ ಒಬ್ರು ನಿಮ್ ವಿಡಿಯೋ ನೋಡಿ ಸಾರಿ ಅಂತ ಕೇಳಿರೋದು ತುಂಬಾ ಖುಷಿ ಆಯ್ತು. ನೀವು ಅಷ್ಟು ಒಂದು ಲಿಮಿಟೆಡ್ ಪೀಪಲ್ಗಾರು ನಿಮ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಸೋಕೆ ಆಯ್ತಲ್ಲ ನಿಮ್ಮ ಹತ್ರ.
ಅದೇ ತರ ಅಜ್ಮೀರ್ ದರ್ಗಾ ಬಗ್ಗೆನೂ ಮಾಡಿ ನಮ್ಮನ್ನು ಕನ್ವಿನ್ಸ್ ಮಾಡಿ, ನಾವು ಕನ್ವಿನ್ಸ್ ಆಗ್ತೀವಿ. ಅದ್ರ ಬಗ್ಗೆ ಮಾಡಿದ್ರೆ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ತುಂಬಾ ಹೆಚ್ಚಾಗುತ್ತೆ. ಬರೀ ಸಮೀರು ಸೌಜನ್ಯ ಕೇಸು ಅದನ್ನೇ ಹಿಡ್ಕೊ ಕೂತ್ಕೋಬೇಡಿ. ನಿಮಗೂ ಕೆಪಾಸಿಟಿ ಇದೆ, ಟ್ಯಾಲೆಂಟ್ ಇದೆ. ನೀವು ಹೋಗಿ ಅಜ್ಮೀರ್ ದರ್ಗಾ ಬಗ್ಗೆನೂ ಮಾಡಿ, ಬೇರೆ ಬೇರೆ ಎಲ್ಲೆಲ್ಲಿ ಮುಸ್ಲಿಂ ಕಮ್ಯುನಿಟಿಲಿ ಮೋಸ ಆಗಿದೆ, ಈ ತರ ಅನ್ಯಾಯಗಳಾಗಿದೆ, ಪ್ಲೀಸ್ ಅಲ್ಲಿ ಹೋಗಿ ಅದ್ರ ಬಗ್ಗೆನೂ ಮಾತಾಡಿ. ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಂದ್ ಕೇಳಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.